ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದರಲ್ಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇದೆ. ಈ ಕೊತ್ತಂಬರಿ ಸೊಪ್ಪನ್ನು ಬಳಸಿ ಒಂದು ಜ್ಯೂಸ್ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸಿನ ಸೇವನೆಯಿಂದ ಈ ಬೇಸಿಗೆಗಾಲದಲ್ಲಿ ನಮ್ಮ ಶರೀರ ತಂಪಾಗಿರುತ್ತದೆ. ಅದೇ ರೀತಿ ಇದು ಜೀರ್ಣಕ್ರಿಯೆಗೆ ಸಹಕಾರಿ. ನಮ್ಮ ಶರೀರದಲ್ಲಿರುವಂತಹ ಈ ಟಾಕ್ಸಿನ್ಸ್, ವಿಷಾಂಶಗಳನ್ನೆಲ್ಲ ಈ ಶರೀರದಿಂದ ಹೊರಹಾಕಲಿಕ್ಕೆ ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ಸಹಕಾರಿ. ಈ ಕೊತ್ತಂಬರಿ ಜ್ಯೂಸಿನ ಸೇವನೆಯಿಂದ ಈ ಶರೀರದಲ್ಲಿರುವ ಒಂದು ಒಂದು ತೇವಾಂಶ ಉಂಟಾಗ್ತದೆ. ಈ ಬೇಸಿಗೆಗಾಲದಲ್ಲೆಲ್ಲ ಶರೀರದಲ್ಲಿ ತೇವಾಂಶವನ್ನು ಕಾಪಾಡಲಿಕ್ಕೆ ಇದು ಅನುಕೂಲ. ಇದು ಚರ್ಮಕ್ಕೆ ಒಂದು ಗ್ಲೋ ನೀಡ್ತದೆ. ಮತ್ತು ಈ ಬಿಸಿಲಿನಿಂದ ಟ್ಯಾನ್ ಉಂಟಾಗೋದು ಇದೆಲ್ಲ ನಿವಾರಣೆ ಆಗ್ತದೆ. ಮತ್ತು ಶರೀರಕ್ಕೆ ನಾನು ಹೇಳಿದಾಗೆ ಈ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗ್ತದೆ. ಜೀರ್ಣಕ್ರಿಯೆ ಕೂಡ ಸಹಕಾರಿ ಅಂತ ನನಗೆ ಹೇಳಿದೆ. ಈ ಕೊತ್ತಂಬರಿ ಸೊಪ್ಪಿನ ಈ ಜ್ಯೂಸನ್ನು ನಾವು ನಿಯಮಿತವಾಗಿ ಸೇವಿಸಿದರೆ ಶರೀರದಲ್ಲಿ ಈ ತೂಕವು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಈ ಮಧುಮೇಹ, ಸಕ್ಕರೆ ಕಾಯಿಲೆ ಇದ್ದವರಿಗೆ ದೇಹದಲ್ಲಿ ಇದು ಈ ಸಕ್ಕರೆ ಅಂಶವನ್ನು ಹತೋಟಿಗೆ ತರಲಿಕ್ಕೆ ಸಹಕಾರಿ. ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸಿಗೆ ಅವರು ಈ ಸಿಹಿಯನ್ನು ಸೇರಿಸದೆ ಇದನ್ನು ಒಂದು ನಿಯಮಿತವಾಗಿ ವೈದ್ಯರ ಸಲಹೆ ಮೇರೆಗೆ ಸೇವಿಸ್ಬೋದು. ಬಾಕಿದ್ದವರೆಲ್ಲ ಹೀಗೆ ನಿಮಗೆ ವಾರಕ್ಕೊಮ್ಮೆ ಹೀಗೆಲ್ಲ ಸೇವಿಸಿದರೆ ಈ ಶರೀರಕ್ಕೆ ಕೂಡ ತಂಪು ಮತ್ತು ಶರೀರದಲ್ಲಿರುವಂಥ ಈ ಟಾಕ್ಸಿನ್ಸ್ ಎಲ್ಲ ಹೊರಹಾಕಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಬನ್ನಿ ಇವಾಗ ನಾವು ಆ ಜ್ಯೂಸ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ನಾನು ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಈ ತೊಳೆದಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಈ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದರ ಜೊತೆಗೆ ನೋಡಿ ಒಂದು ಸಿಪ್ಪೆ ತೆಗೆದು 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೇನೆ. ಇವಾಗ ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಈ ಮಿಕ್ಸಿ ಜಾರ್ ಒಳಗಡೆ ಹಾಕಿಲ್ವ. ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಿದ್ದೇನೆ. ಇಲ್ಲಿ ನಾನು ಸಿಹಿಗೆ ಬೆಲ್ಲವನ್ನು ಸೇರಿಸಿದ್ದೇನೆ. ನೀವು ಬೆಲ್ಲದ ಬದಲು ಸಕ್ಕರೆ ಬೇಕಿದ್ದರೆ ಹಾಕಿಕೊಳ್ಬೋದು. ನೋಡಿ ಇದರಲ್ಲಿ ಒಂದು 4-5 ತುಂಡು ಬೆಲ್ಲ ಇದೆ, ಸಣ್ಣ ಪ್ರಮಾಣದ. ನೋಡಿ ಅಂದರೆ ಒಂದು 2-3 ಸ್ಪೂನ್ ಆಗುವಷ್ಟು ಬೆಲ್ಲ. ಇವಾಗ ಇದನ್ನೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡುವ. ನೋಡಿ ಇವಾಗ ಗ್ರೈಂಡ್ ಮಾಡಿದಂಥ ಜ್ಯೂಸನ್ನು ನಾನು ಸೋಸಿಕೊಳ್ತಿದ್ದೇನೆ. ಇವಾಗ ಇದರಲ್ಲಿ 3/4 ಗ್ಲಾಸ್ ಆಗುವಷ್ಟು ಜ್ಯೂಸ್ ಇದೆ. ಇವಾಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನಾನಿಲ್ಲಿ 1 ರಿಂದ 1.5 ಲೋಟದಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡುವಂಥದ್ದು. ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸಿಕೊಳ್ಬೇಕು. ಅದೇ ರೀತಿ ಜೇನುತುಪ್ಪ, ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಇನ್ನೊಂದು ಲಿಂಬೆಹಣ್ಣು ಇದಕ್ಕೆ ಕಟ್ ಮಾಡಿ ಹಿಂಡಿಗಳು. ನೋಡಿ ನಮ್ಮ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ತಯಾರಾಗಿದೆ. ನೋಡಿ ನಮ್ಮ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಇದೆ. ಇದಕ್ಕೆ ನಾವು ಈ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಮತ್ತು ಈ ಶುಂಠಿಯನ್ನು ಕೂಡ ಸೇರಿಸಿರುವ ಕಾರಣ
ನಮಗೆ ಅಷ್ಟಾಗಿ ಈ ಕೊತ್ತಂಬರಿ ಸೊಪ್ಪಿನ ಘಾಟು ವಾಸನೆಯೂ ಬರ್ತಿಲ್ಲ. ಜ್ಯೂಸು ಕುಡಿಲಿಕ್ಕೆ ತುಂಬ ಟೇಸ್ಟಾಗಿ ಬಂದಿದೆ. ಸೂಪರ್. ನೋಡಿದ್ರಲ್ಲ, ಈ ಕೊತ್ತಂಬರಿ ಸೊಪ್ಪನ್ನು ಬಳಸಿಕೊಂಡು ಒಂದು ಯಾವ ರೀತಿಯಾಗಿ ಒಂದು ಜ್ಯೂಸ್ ರೆಸಿಪಿಯನ್ನು ತಯಾರು ಮಾಡ್ಬೋದು ಅಂತೇಳಿ, ಹಾಗೆ ಅದರಿಂದ ಯಾವ ರೀತಿಯಾದಂತಹ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಉಂಟಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದೆವು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಅಗತ್ಯ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.